ಸಾಲಿಗ್ರಾಮ ತಾಲೂಕು ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ರೇಣುಕಾ ಲೇಟ್ ಕೃಷ್ಣೇಗೌಡ ಎಂಬುವವರ ಮನೆ ಜೊತೆ ಅಂಗಡಿಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ಸುಮಾರು 80,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಹೇಳಲಾಗಿದೆ. ಸಂಬಂಧಪಟ್ಟಂತೆ ಅಧಿಕಾರಿಗಳು ಪರಿಹಾರ ನೀಡಬೇಕು ಹಾಗೂ ಶಾಸಕರಾದ ಡಿ. ರವಿಶಂಕರ್ ಅವರು ಸಹಾಯ ನೀಡಬೇಕು ಎಂದು ರೇಣುಕಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಎಷ್ಟೊತ್ತಲ್ಲ ರಾತ್ರಿ 9:30 ನಮ್ಗೆ ಇದ್ಬಿಟ್ರೆ ಹಿಂಗಾಗೋಯ್ತು. ಹಿಂಗೆಲ್ಲ ಆಗೋಯ್ತು, ನಷ್ಟ. ನಮ್ಗೆ ಏನು ಮಾಡ್ತೀರ ಮಾಡಿ. ಆಮೇಲೆ ರೇವಣ್ಣವ್ರೆ, ನಮಗೆಲ್ಲ ಹಿಂಗೆಲ್ಲ ಬೆಂಕಿ ಬಿದ್ದಿದ್ದಾಗ ಹೋಗೋದೆ. ಈಗ ನೆಗ್ನಳ್ಳಿಲಿ ವಾಸವಾಗಿರೋದು, ನನ್ನ ಗಂಡನಿಲ್ಲ, ನಮಗಿದೆ ಇದು ಆಧಾರ. ಏನೋ ಒಂದು ಸಹಾಯ ಮಾಡಿಕೊಡಿ, ನಿಮ್ಗೆ ಕೇಳ್ಕೊತಾವೆ. ಪಾಪ ಅವರು ಇದ್ರಲ್ಲೇ ಜೀವನ ಸಾಕಬೇಕು. ಮನೆಯೆಲ್ಲ ಬಿದ್ದೋಗ್ಬಿಟ್ಟೈತೆ, ಬೆಂಕಿ ಬಿದ್ದುಬಿಟ್ಟು. ಇವಾಗ ಅವ್ರ ಯಜಮಾನ್ರು ಇಲ್ಲ, ಅವ್ರ ಮಗನೂ ಅಲ್ಲಿ ಹೊರಗಡೆ ಕೊಂಡು ಹೋಗ್ಬಿಟ್ಟವನೆ. ಇದ್ರಲ್ಲೇ ಜೀವನ ಸಾಕಬೇಕು. ಗ್ರಾಮಸ್ಥರು ಇಲ್ಲ ಅಧಿಕಾರಿಗಳು ಒಂದು ಸ್ವಲ್ಪ ಸಹಕಾರ ಮಾಡಬೇಕು. ಅಲ್ಲ, ಅವರು ಪಾಪ ಬಡವರು, ಗಂಡ ಇಲ್ಲ, ಮನೆ ಕಡೆ ಏನೂ ಅವ್ರಿಗೆ ಬಿಗಿನಸ್ ಯಾವುದೂ ಇಲ್ಲ. ಇದೊಂದು ಬಿಟ್ರೆ ಏನೂ ಇಲ್ಲ. ಏನೋ ನಿಮ್ಮೆಲ್ಲ ಆದಿದೆ, ಕೈಯಲ್ಲಿ ಸಹಾಯ ಮಾಡಿ ನೋಡಿ ಸರ್. ನಮಸ್ಕಾರ, ನಮ್ಮ ಹೆಸರು ರವಿ ಅಂತ. ಈ ಅಮ್ಮ ಗಂಡ ಇಲ್ಲ, ಪಾಪ ಒಬ್ಬ ಮಗನ ಕಟ್ಕೊಂಡು ಜೀವನ ಸಾಕ್ತವ್ರೆ. ಮಗಳು ಪೇಷೆಂಟು ಪಾಪ. ಅಂಥದ್ರಲ್ಲೂ ಇದರಿಂದೇ ಅವರು ಜೀವನ ಸಾಕ್ತಿದ್ರು. ರಾತ್ರಿ ಆಕಸ್ಮಿಕವಾಗಿ ಈ ಬೆಂಕಿ ಕಟ್ಕೊಂಡು ಅಂಗಡಿಯೆಲ್ಲ ಸಾಮಾನೆಲ್ಲ ಸುಮಾರು ನಷ್ಟ ಅಂದರೆ ಒಂದು 50-60 ಸಾವಿರ ರೂಪಾಯಿಂದು ಸಾಮಾನೆಲ್ಲ ನಷ್ಟ ಆಗಿದೆ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಈ ಅಮ್ಮಂಗೊಂದು ಪರಿಹಾರ ಮಾಡಿಕೊಡ್ಬೇಕಂತ ನಾವು ಈ ಗ್ರಾಮಸ್ಥರು ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು. ಇದೇ ಗ್ರಾಮಸ್ಥರು ನಾವು. ಪಾಪ ಅವರು ಜೀವನ ಸಾಕ್ತಿದ್ರು ಇದರಲ್ಲೇ. ಯಾವುದು ಏನೂ ಇಲ್ಲ ಇವ್ರಿಗೆ. ಇದರಲ್ಲಿ ಜೀವನ ಸಾಕ್ತಾಯಿದ್ರೆ ಆಕಸ್ಮಿಕವಾಗಿ ಈ ಥರ ಬೆಂಕಿ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂಥವರು ಸಹಾಯ ಮಾಡಬೇಕು ಅಂತ ಅಮ್ಮಗೋಸ್ಕರ ಬೇಡ್ಕೊಳ್ತೀವಿ. ನೈಟು 9 ಗಂಟೆಲಿ ಬೆಂಕಿ ಕತ್ಕೊಂಡಿತ್ತು. ಬಂದು ನೀರು ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಆರಿಸ್ತು.